ನೀನೀಗ ಹೋಗುವಾಗ ಈ ಮನೆ ರಾಧಾರಾಣಿ, ಜೊತೆಗೆ ಧರ್ಮಾಧಿಕಾರಿ ಹೆಂಡತಿ. ಆದ್ರೆ ಬರೋವಾಗ ಒಬ್ಬ ಉತ್ತರಾಧಿಕಾರಿಯ ತಾಯಿ ಆಗಿರ್ಬೇಕು. ಆಗ್ಲಿ ಆಗ್ಲಿ, ಇವ್ರುಗಳೆಲ್ಲ ಇಷ್ಟಪಟ್ಟಿದ್ದಾಗ್ಲಿ. ಅವಳು ವಾಪಸ್ ಬರುವಾಗ ಈ ಮನೆ ಸೊಸೆಯಾಗಿರಲ್ಲ, ವಿಷು ಹೆಂಡ್ತಿನೂ ಆಗಿರಲ್ಲ. ವಾಪಸ್ ಬಂದ್ರೆ ತಾನೆ ಏನಾದರೂ ಆಗೋದು. ವಿಷು, ರಾಧಿಕನ್ನ ಚೆನ್ನಾಗಿ ನೋಡ್ಕೋ. ಮನೆ ಕಡೆ ಏನು ಯೋಚನೆ ಮಾಡಬೇಡ, ನಾವಿದೀವಲ್ಲ, ನಾವು ನೋಡ್ಕೋತೀವಿ. ವಿಷು, ಟ್ರಸ್ಟ್ ಕೆಲಸ ಬೇರೆ ಅಲ್ಲ, ನಮ್ಮ ಮನೆ ಕೆಲಸ ಬೇರೆ ಅಲ್ಲ. ಟ್ರಸ್ಟು ನಮ್ದೇ ತಾನೆ. ನಾನು ವಿವೇಕಣ್ಣ ನೋಡ್ಕೋತೀವಿ, ನೀನು ಆರಾಮಾಗಿದ್ಬಾ. ಥ್ಯಾಂಕ್ಸ್ ಪ್ರದೀಪ್. ಇಟ್ಸ್ ಓಕೆ. ವಿಷು, ರಾಧಿಕಾ, ನಿಮ್ ಪ್ರಯಾಣಕ್ಕೆ ಲೇಟ್ ಆಗುತ್ತೆ, ಬೇಗ ಹೊರಡಿ ಹೊರಡಿ. ರಾಜು ಬ್ಯಾಗೆಲ್ಲ ಇಟ್ಟಿಯಪ್ಪ. ಅದೇನ್ ವಯ್ಯಾರ, ಅದೇನ್ ಬಿಂಕ. ಅವಳು ವಿಶ್ವನ್ ಜೊತೆನಲ್ಲಿ ಊರೆಲ್ಲ ಸುತ್ಕೊಂಡು ಚಕ್ಕಂಡ ಹೊಡ್ಕೊಂಡು ಸಂತೋಷವಾಗಿರ್ಲಿ. ನೀನಿಲ್ಲಿ ರೋಗಿ ಹಾಗೆ ಹಾಸಿಗೆ ಮೇಲೆ 3 ಹೊತ್ತು ಬಿತ್ಕೊಂಡು ನಿದ್ದೆ ಮಾಡ್ತಾ ಇರು. ಯಾವಾಗ್ಲೂ ನಿದ್ದೆ ಮಾಡ್ಕೊಂಡೇ ಕಾಲ ಕಳಿ. ಅವಳು ವಿಶ್ವನ್ ತನ್ನ ಬುಟ್ಟಿಗೆ ಹಾಕೊಂಡು ಸುಖವಾಗಿ ಸಂತೋಷವಾಗಿ ಕಾಲ ಕಳಿತಾ ನಗನಗ್ತಾ ಇರ್ತಾಳೆ. ಈಗ ಯಾಕೆ ನನ್ನ ಗುರಾಯಿಸ್ತಾ ಇದೀಯಾ? ನೆನ್ನೆನೆ ಪಡ್ಕೊಂಡೆ ಆ ದರಿದ್ರಳ ಜೊತೆ ವಿಶ್ವನ್ ಹೋಗೋದಕ್ಕೆ ಬಿಡಬೇಡ ಅಂತ. ಈಗ ಸಿಟ್ ಮಾಡ್ಕೊಂಡ್ರೆ ಏನೇ ಉಪಯೋಗ? ಮಳೆ ನಿಂತ ಮೇಲೆ ಕೊಡೆ ಬಿಚ್ಚಿದಾಗಾಯ್ತು ನಿನ್ನ ಅವಸ್ಥೆ. ಅಜ್ಜಿ, ನನಗೆ ರಾಧಿಕಾ ವಿಷು ಟೂರಿಗೆ ಹೋದ್ರು ಅಂತ ಸಿಟ್ಟು ಬರ್ತಿಲ್ಲ. ಅವ್ರ ಮೇಲೆ ಸಿಟ್ಟಾಗೋದಕ್ಕೆ ಯಾವ ಕಾರಣನೂ ಇಲ್ಲ. ನನಗೀಗ ಸಿಟ್ಟು ಬರ್ತಿರೋದು ನಿನ್ ಮೇಲೆ. ಏನಂದೆ? ಕಾರಣ ಇಲ್ವಾ? ಅವನು ನಿನ್ ಗಂಡ ಕಣೆ. ಆ ಮೂದೇವಿ ಜೊತೆಯಲ್ಲಿ ಅವ್ನು ಓಡಾಡ್ತಾ ಇದ್ರೆ ನಿನ್ ಸಿಟ್ಟು ಬರಲ್ವಾ? ಅವನು ಅವಳ ಜೊತೆಲಿರೋದು ನೋಡಿ, ದೂರ ಆಗೋದು ನೋಡಿ ನಿನ್ ಹೊಟ್ಟೆಲ್ ಬೆಂಕಿ ಬೀಳಲ್ವೇನೆ? ಅಜ್ಜಿ, ವಿಶ್ವ ನಾನು ಯಾವತ್ತೂ ಒಂದ್ ಹಾಗೆ ಇರ್ಲಿಲ್ಲ. ಅಂದ್ಮೇಲೆ ಅವನು ನನ್ನಿಂದ ದೂರ ಹೋಗೋ ಪ್ರಶ್ನೆ ಎಲ್ಲಿಂದ ಬರುತ್ತೆ ಹೇಳಿ? ಮೊದಲು ನಾನೇ ಅವನ್ನ ಬೇಡ ಅಂತ ಬಿಟ್ಟೆ, ಈಗ ಅವನು ನನ್ನನ್ನು ಬಿಟ್ಟ ಅಷ್ಟೇ. ನಾನು ವಿಶ್ವ ಮೊದಲು ಹೇಗಿದ್ವೋ ಈಗ್ಲೂ ಹಾಗೆ ಇದ್ದೀವಿ. ನಮ್ಮಿಬ್ಬರ ಸಂಬಂಧದಲ್ಲಿ ಯಾವ ವ್ಯತ್ಯಾಸನೂ ಆಗಿಲ್ಲ. ನನಗೆ ಮೊದಲಿಂದಲೂ ವಿಶ್ವ ಬಗ್ಗೆ ಯಾವ ಫೀಲಿಂಗ್ಸು ಇರ್ಲಿಲ್ಲ. ನನಗೆ ಅವನು ಹೆಲ್ಪ್ ಮಾಡಿದಾನೆ, ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಅವನಿಗೆ ನನ್ನ ಬಗ್ಗೆ ಕನ್ಸರ್ನ್ ಇದೆ, ಹಾಗಾಗಿ ನನಗೆ ಅವನ ಬಗ್ಗೆ ಅಭಿಮಾನ ಇದೆ. ಅಭಿಮಾನ? ಯಾವ ಸುಡ್ಗಾಡ್ಗೆ? ಅದನ್ನ ಕಟ್ಕೊಂಡು ಏನ್ ಲಾಭ ನಿನಗೆ? ಅವನ್ ಹೆಂಡತಿ ಆಗಿದ್ರೇನೆ ನಿನಗಂತಸ್ತು, ಅಧಿಕಾರ, ಜೀವನದಲ್ಲಿ ಸುಖ ಸಿಗೋದು. ಮರ ಎಷ್ಟೇ ಬಲಿಷ್ಠವಾಗಿದ್ರು ಅದು ಬೇರ್ ಬಿಡೋದಕ್ಕೆ ಮುಷ್ಟಿ ಎಷ್ಟಾದ್ರೂ ಭೂಮಿ ಬೇಕಲ್ಲ. ನೀನೊಂದು ಬಳ್ಳಿ ಕಣೆ, ನಿನಗೆ ವಿಷುನಂತ ಬಲವಾದ ಆಶ್ರಯ ಬೇಕೇ ಬೇಕು.
ಅಜ್ಜಿ, ಬಳ್ಳಿನೋ ಮರನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಜೀವನ ಹೇಗ್ ಬರುತ್ತೋ ಹಾಗೆ ಬದುಕೋದಕ್ಕೆ ಮಾತ್ರ ಗೊತ್ತಿದೆ. ನನ್ನ ಹಣೆನಲ್ಲಿ ಹೇಗ್ ಬರ್ದಿದ್ಯೋ ಹಾಗಿರ್ತೀನಿ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ವಿಶಾಖ, ಲೇ ವಿಶಾಖ, ನನ್ನ ಮಾತು ಕೇಳೆ, ಬಾರೆ ಇಲ್ಲಿ. ಮನಸ್ಸು ಮಾಡಿದ್ರೆ ಹಣೆ ಬರಹನೂ ಬದಲಾಯಿಸ್ಬೋದು. ನಿನ್ನ ಹಣೆ ಬರಹ ತಿದ್ದೋಕೆ ಭಗವಂತ ನನಗಿನ್ನೂ ಆಯುಸ್ ಕೊಟ್ಟಿರೋದೇ ಅದಕ್ಕೆ. ಕಾಫಿ. ಥ್ಯಾಂಕ್ ಯು. ಹನಿಮೂನ್ಗೆ ಹೋಗಿರೋದು ವಿಶು ಮತ್ತೆ ರಾಧಿಕಾ. ನೀನೇನಕ್ಕೆ ಇಷ್ಟೊಂದು ಖುಷಿಯಾಗಿದ್ಯಾ ಪ್ರದೀಪ್? ಆ ರಾಧಿಕಾ ವಾಪಸ್ ಬರೋದ್ರೊಳಗೆ ವಿಶಾಖನ ನಮ್ಮ ಹಾದಿಗೆ ತರಬೇಕು. ರಮ್ಯಾ, ನೀನು ವಿಶಾಖನ ಏನ್ ಬೇಕಾದ್ರೂ ಮಾಡ್ಕೋ, ಆದರೆ ರಾಧಿಕಾಂಗೆ ನಾನಾಗಲೇ ವ್ಯವಸ್ಥೆ ಮಾಡಿದ್ದೀನಿ. ವಾಟ್? ರಾಧಿಕಾಂಗೆ ಏನ್ ಮಾಡ್ತೀಯಾ? ರಮ್ಯಾ, ಏನಿಲ್ಲ, ನನ್ನ ಫ್ರೆಂಡ್ಗೆ ಫೋನ್ ಮಾಡಿದ್ದೀನಿ, ಏನಾಗುತ್ತಾ ನೋಡಬೇಕು. ಬಟ್ ಈ ಸಲ ನಾನು ಸೋಲಲ್ಲ. ಮುದುಕಿ ಗುರಸ್ತಾ ಇದ್ದಾಳೆ, ಸ್ವಲ್ಪ ದೂರ ನಿಂತ್ಕೋ. ಅಬ್ಬಬ್ಬಬ್ಬ, ಏನ್ ಶೆಕೆ, ತುಂಬಾ ಶೆಕೆಪ್ಪ. ಆ ರೂಮ್ ನಲ್ಲಿ ಇರಕ್ಕೆ ಆಗಲ್ಲ. ಅಬ್ಬಬ್ಬ. ಅಜ್ಜಿ, ವಿಶಾಖ ಏನ್ ಮಾಡ್ತಿದ್ದಾಳೆ? ವಿಶು ರಾಧಿಕಾ ಇಲ್ಲ ಅಂತ ಬೋರ್ ಆಗ್ತಿರ್ಬೋದು. ಅಲ್ಲಿ ರೂಮ್ ನಲ್ಲಿ ಒಬ್ಳೆ ಕುತ್ಕೊಂಡು ಏನ್ ಮಾಡ್ತಾಳೆ? ಇಲ್ಲಿಗೆ ಕರಿಬೋದಿತ್ತಲ್ಲ. ಅಯ್ಯೋ, ನಾನು ಅದನ್ನೇ ಹೇಳಿದೆ, ಕೇಳಲ್ಲ. 3 ಹೊತ್ತು ಮಲಗಿರ್ತಾಳೆ. ನಿನಗಿರುವಷ್ಟು ಬುದ್ಧಿ ಅವಳಿಗಿಲ್ಲ. ಅದಕ್ಕೆ ಅವಳಿಗೆ ಈ ಗತಿ ಬಂದಿರೋದು. ನೀನ್ ಜಾಣೆ ಬಿಡು. ಎಲ್ಲಿ ಯಾವಾಗ ಹೇಗಿರ್ಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಅದೆಲ್ಲ ಗೊತ್ತಾಗಲ್ಲ. ನೀನ್ ಸ್ವಲ್ಪ ಅವಳಿಗೆ ಬುದ್ಧಿ ಹೇಳಮ್ಮ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ ಅಜ್ಜಿ. ವಿಶು ರಾಧಿಕಾ ಇದ್ದಾಗ ಅವಳ ಜೊತೆ ಮಾತಾಡೋದೇ ಇಲ್ಲ. ರಾಧಿಕಾ ಅಕ್ಕನ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾಳೆ. ವಿಶಾಖನ ಮನಸ್ಸು ವಿಷಯ ಕಡೆ ವಾಲ್ಬಿಡುತ್ತೆ ಅಂತ ಭಯ. ರಮ್ಯಾ, ಅಜ್ಜಿ ಹೇಳ್ದಾಗೆ ವಿಶಾಖನ್ನ ತಿದ್ದೋದಕ್ಕೆ ನೀನೇ ಸರಿಯಾದವಳು. ರಮ್ಯಾ, ಹಾ, ಟೇಬಲ್ ಮೇಲೆ ಫೈಲ್ಸ್ ಇಟ್ಟಿದ್ದೆ, ಎಲ್ಲಿ ಅದು? ಅಣ್ಣ, ಫೈಲ್ ಬಗ್ಗೆ ಕೇಳಿದ್ರೆ ರಮ್ಯಂಗೆ ಹೆಂಗ್ ಗೊತ್ತಿರುತ್ತೆ? ಯಾವ ಫೈಲ್ ಅಂತ ಹೇಳು, ನಾನು ಹೇಳ್ತೀನಿ ಎಲ್ಲಿದೆ ಅಂತ. ಅದೇ ಕಣೋ, ಆ ಹೊಸ ಪ್ರಾಜೆಕ್ಟ್ದು. NGO ಜೊತೆ ಸ್ಕೂಲ್ಗೆ ಬಿಸಿ ಊಟ ಕಳ್ಸೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟ ಫೈಲ್ಸ್. ಅದು ನನ್ನ ರೂಮಲ್ಲಿದೆ. ಅಣ್ಣ, ಆ NGO ಡೀಟೇಲ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ವಿಶು ಬರೋದ್ರೊಳಗೆ ಅಗ್ರಿಮೆಂಟ್ ಬಗ್ಗೆ ಮಾತಾಡಿರೋಣ. ಅವ್ರು ಬಂದ ತಕ್ಷಣ ಸೈನ್ ಹಾಕ್ಸಿದ್ರಾಯ್ತು. ಸರಿ, ಆ ಫೈಲ್ನ ನನಗೆ ತಂದ್ಕೊಡು. ಅಣ್ಣ, ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೀನು ತುಂಬಾ ಓಡಾಡಿ ಸುಸ್ತು ಮಾಡ್ಕೋಬೇಡ. ಏನೇ ಕೆಲಸ ಇದ್ರು ನನಗೆ ಹೇಳು, ನಾನು ಮಾಡ್ತೀನಿ. ವಿಶು ಧರ್ಮಾಧಿಕಾರಿ ಆದ್ರೇನು, ಟ್ರಸ್ಟು ನಮ್ಮ ಕುಟುಂಬಕ್ಕೆ ಸೇರಿತ್ತಾನೆ. ನಾವೆಲ್ಲರೂ ಒಟ್ಟಾಗಿ ಹಂಚ್ಕೊಂಡು ಕೆಲಸ ಮಾಡೋಣ ಅಲ್ವಾ ರಮ್ಯಾ? ಕೆಲ್ಸನ ಹಂಚ್ಕೊಂಡು ಮಾಡ್ಬೇಕು ಅಂದ್ರೆ ಹೊಂದ್ಕೊಂಡು ಹೋಗೋ ಬುದ್ಧಿ ಇರ್ಬೇಕು ಪ್ರದೀಪ್. ಕೆಲವ್ರಿಗೆ ಆ ಬುದ್ಧಿನೇ ಇರಲ್ವಲ್ಲ.
ರಮ್ಯಾ, ಮೊದಲು ನೀನ್ ಕೊಂಕಾಡೋದನ್ನ ಬಿಡು. ಸರಿಯಾಗಿ ಮಾತಾಡೋಂಥ ಬುದ್ಧಿ ಕಲ್ತ್ಕೋ. ಆಮೇಲೆ ಎಲ್ಲ ಅದ್ರ ಪಾಡಗದ್ ಸರಿ ಹೋಗುತ್ತೆ. ರಾಧಿಕಂಗಾಗ್ಲಿ ವಿಶಾಖಂಗಾಗ್ಲಿ ಇಲ್ಲಿ ಬದುಕೋದು ನಾನು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಒಂದೇ ಕುಟುಂಬದಲ್ಲಿ ಇದ್ಕೊಂಡು ಪಾಂಡವರು ಕೌರವ ತರ ಕಿತ್ತಾಡ್ತಿದ್ದಾರೆ. ವಿಶಾಖಂಗೆ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳ್ಬೇಕು. ಅತ್ತೆ, ನಿನ್ನೆಯಿಂದ ಸರಿಯಾಗಿ ಊಟ ಮಾಡಿಲ್ಲ ನೀವು. ಹೀಗೆ ಉಪವಾಸ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ಖಾಲಿ ಹೊಟ್ಟೆನಲ್ಲಿ ಟ್ಯಾಬ್ಲೆಟ್ಸ್ ಕೂಡ ತಿನ್ನಕ್ಕಾಗಲ್ಲ. ಆಪಲ್ ಕಟ್ ಮಾಡ್ಕೊಡ್ತೀನಿ, ಒಂದ್ ಸ್ವಲ್ಪ ತಿನ್ನಿ. ಹಿಂಗೇನು ಬೇಡ ರುಕು. ನಾನು ರೂಮಿಂದ ಹೊರಗಡೆ ಬರಕ್ಕೆ ಬೇಜಾರು. ಹೊರಗಡೆ ಬಂದ್ರೆ ಅವಳ ಮುಖ ಕಾಣುತ್ತೆ. ಅವಳ ಮುಖ ನೋಡಿದ ತಕ್ಷಣ ನನ್ ಕೋಪ ನೆತ್ತಿಗೆ ಇರುತ್ತೆ. ಬೈಬೇಕು ಅನ್ಸುತ್ತೆ. ನನಗೂ ಅಷ್ಟೇ. ಅವಳ ಮುಖ ನೋಡಿದ್ರೆ ಕತ್ ಹಿಡಿದು ಆಚೆ ತಳ್ಳೋಣ ಅನ್ಸುತ್ತೆ. ಆದ್ರೆ ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ? ಹೇಗಿದ್ರು ಈಗ ಸುಭದ್ರಮ್ಮ ಬಂದಿದಾರಲ್ಲ, ಇವತ್ತು ನಾಳೆನೋ ಅವ್ರ ಮನೆ ಕರ್ಕೊಂಡು ಹೋಗ್ಬೋದು. ಆದ್ರೆ ಆ ಸುಭದ್ರಮ್ಮ ವಿಶಾಖನ್ ಮನೆ ಕರ್ಕೊಂಡು ಹೋಗೋ ಸುದ್ದಿನೇ ಮಾತಾಡ್ತಾ ಇಲ್ವಲ್ಲ. ಬಹುಶಃ ನಾವೇ ಅವ್ರನ್ನ ಹೋಗಿ ಅಂತ ಹೇಳೋವರೆಗೂ ಅವ್ರು ಹೋಗಲ್ವೇನೋ. ವಿವೇಕ್, ರಾಜುಗ್ ಹೇಳಿ ಸುಭದ್ರಮ್ಮನು ಆ ಹುಡುಗಿನೂ ಮಧುರಾಪುರಕ್ಕೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋದಕ್ಕೆ ಹೇಳು. ಅಮ್ಮ, ನಾವು ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ.
ವಿಶಾಖ ಇಲ್ಲಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಹಾಗಂತ ನಾವಾಗಿದ್ ನಾವೇ ಅವಳನ್ನ ಮನೆಯಿಂದ ಹೊರಗಡೆ ಕಳಿಸೋದು ಸರಿ ಅಲ್ಲ. ನಾವ್ ಆ ರೀತಿ ಮಾಡಿದ್ರೆ ಶಾಸ್ತ್ರಿಗಳು ಏನ್ ಅನ್ಕೊಬೋದು? ಅಲ್ಲ, ಅವ್ರ ತಾಯಿನ ಮನೆಯಿಂದ ಹೊರಗಡೆ ಕಳಿಸಿದ್ರೆ ಅವ್ರಿಗೆ ಅವಮಾನ ಆದಾಗಲ್ವಾ? ಧರ್ಮಾಧಿಕಾರಿಗಳ ಮನೆಯವರು ತಮ್ಮ ಬೀಗರ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರು ಅಂತ ಜನ ನಮ್ಮನ್ನ ಆಡ್ಕೋತಾರೆ. ಈಗೇನೋ ಮಾಡೋದು ವಿವೇಕ್? ವಿಶಾಖಂಗೆ ಬಾಯಿ ಬಿಟ್ಟು ಹೇಳ್ದೆ ಮನೆ ಬಿಟ್ಟು ಹೋಗು ಅಂತ. ಅವಳಿಗೆ ಅರ್ಥನೇ ಆಗಲ್ವಲ್ಲ. ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅವಳಿಗೆ. ಅಜ್ಜಿ, ನನಗೆ ಒಂದ್ 2 ದಿನ ಟೈಮ್ ಕೊಡಿ. ನಾನು ವಿಶಾಖನ್ ಜೊತೆ ನೇರವಾಗಿ ಮಾತಾಡ್ತೀನಿ. ಅವಳಾಗವಳೆ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ಹಾಗೆ ನಾನ್ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿ. ಏನ್ ಮಾಡ್ತೀಯೋ ಏನೋಪ್ಪ. ಒಟ್ನಲ್ಲಿ ಅವಳು ಈ ಮನೆಯಿಂದ ಹೋದ್ರೆ ಸಾಕು. ಫಸ್ಟ್ ವಿಶಾಖ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಲಿ. ಅದಾದ್ಮೇಲೆ ಅವಳನ್ನ ಇಲ್ಲಿಂದ ಕಳಿಸ್ಬೇಕು. ಎಲ್ಲೂ ಗತಿ ಇಲ್ಲ ಅಂದ್ರೆ ಬೇಕಾದ್ರೆ ನಮ್ಮ ಅನಾಥಾಶ್ರಮದಲ್ಲೇ ಇರು, ಆದ್ರೆ ಈ ಮನೇಲಿ ಮಾತ್ರ ಇರಬೇಡ ಅಂತ ಹೇಳಬೇಕು. Here's the man. Take the color of life. Here's the man. Boris. 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 I kill dead people.